ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಅವತ್ತಿನ ಕ್ರಿಕೆಟ್ಗೆ ಇವತ್ತಿನ ಕ್ರಿಕೆಟ್ಗೂ? ಆಗ ಫ್ಯಾನ್ ವಾರು, ಅಬ್ಯೂಸು ಅನ್ನೋದೆಲ್ಲ ಇರಲಿಲ್ಲ. ಈಗ ಒಂದು 2 ಮ್ಯಾಚ್ ರನ್ ಹೊಡಿಲಿಲ್ಲ ಅಂದರೆ ಅಬ್ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಐ ಥಿಂಕ್ ಇವಾಗ ಪ್ಲೇಯರ್ಸ್ ಆರ್ ಮೋರ್ ಸೆಕ್ಯೂರ್. ಒಂದು ಕೆರಿಯರ್ ಅಂತ ಪಿಕ್ ಮಾಡ್ಬೋದು. ನೀವು IPL ಆಡ್ಬಿಟ್ರು ಅಂತಂದರೆ ನೀವೊಂಥರ ಸೆಟ್ಟೇನೆ. ನೀವು ಫಸ್ಟ್ ಸೂಪರ್ ಸ್ಟಾರ್ ಇಂಡಿಯನ್ ಕ್ರಿಕೆಟಲ್ಲಿ ಯಾರು ಅಂದರೆ ಅದು GR ವಿಶ್ವನಾಥ್. 15 ಜನ ಒಂದೇ ರೂಮಲ್ಲಿ ಕೂರ್ತಾ ಇದ್ವಿ. ಈಗ ಕೂಡಿಸ್ಬಿಡಿ ಇಬ್ಬರನ್ನ ನೋಡೋಣ. ಇಬ್ಬರು ಒಂದೊಬ್ಬ ಮೊಬೈಲ್ ಇಟ್ಕೊಂಡಿರ್ತಾರೆ, ಮುಖ ನೋಡಲ್ಲ. ಸದ್ಯ ಇಂಡಿಯನ್ ಟೀಮ್ನಲ್ಲಿ ನಿಮ್ಮ ಫೇವ್ರೆಟ್ ಯಾರು? ಬುಮ್ರಾ. ನನಗೆ ಕಾಮೆಂಟ್ರಿನಲ್ಲಿ ಶುರು ಮಾಡಿದಾಗಿಂದ ನನ್ನ ಡಯಾಬಿಟೀಸ್ ಕಡಿಮೆ ಆಗಿದೆ, BP ಕಡಿಮೆ ಆಗಿದೆ. RCBಗೆ ವಿರಾಟ್ ಕೊಹ್ಲಿ ಅವರು ತಗೋಬೇಕಾದ್ರೆ ನೀವಲ್ಲಿ? ಹೌದು, ನನ್ನ ಬಿಲ್ಡಿಂಗಲ್ಲಿ ಮಾಲ್ಯ ಅವ್ರು ಹೇಳಿದ್ರು ತಗೋಣಪ್ಪ ಅವ್ರು. ಬಟ್ ನಾವು ಅನ್ಕೊಂಡ್ಲಿಲ್ಲ ವಿರಾಟ್ ಈ ಮಟ್ಟಿಗೆ ಒಂಥರ ದೈತ್ಯಾಕಾರ ಬೆಳೀತಾರೆ ಅನ್ನೋದನ್ನ. ಸರ್, ಕ್ರಿಕೆಟ್ ಅಭಿಮಾನಿಯಾಗಿ, ಕ್ರಿಕೆಟರ್ ಆಗಿ, ಕಾಮೆಂಟೇಟರ್ ಆಗಿ ಈಗ 40 ವರ್ಷಗಳ ಕ್ರಿಕೆಟ್ ಕರಿಯರ್. ನಾನು ಅಂಡರ್ 16 ಆಡಿದ್ದು 1990. 40 ವರ್ಷಗಳ ಕರಿಯರ್ ಅಂತ 88 ಅಲ್ವಾ? ಇವಾಗ ಎಷ್ಟು 23 ಆಯ್ತು ಆಲ್ಮೋಸ್ಟ್. ಹಂಗೆ ಇಷ್ಟು ವರ್ಷಗಳ ಕರಿಯರಲ್ಲಿ ನೀವು ಕ್ರಿಕೆಟನ್ನು ನೋಡ್ತಾನೇ ಬಂದಿದ್ದೀರ. ಅವಾಗಿಂದ ಹೇಗೆ ಚೇಂಜ್ ಆಗಿದೆ? ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಅವತ್ತಿನ ಕ್ರಿಕೆಟ್ಗೆ ಇವತ್ತಿನ ಕ್ರಿಕೆಟ್ಗೂ? ಗೇಮ್ ತುಂಬ ಚೇಂಜ್ ಆಗಿದೆ, ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ, ನೋ ಡೌಟ್. ಆಗಿದ್ದಿದ್ದ ಪ್ಲೇಯರ್ಸು ಈಗಿದ್ದಿದ್ದ ಪ್ಲೇಯರ್ಸ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಅಕ್ರಾಸ್ ಜನ್ರೇಷನ್ಸ್ ಇರೋದು. ನಾನೊಂದು 3-4 ಜನ್ರೇಷನ್ ನೋಡ್ಬಿಟ್ಟಿದ್ದೀನಿ ಕ್ರಿಕೆಟು. ಆಡಿರೋದು ಒಂದು 2-3 ಜನ್ರೇಷನ್ಸ್ ಜೊತೆ ಆಡಿದ್ದೀನಿ. ಬಟ್ ಕ್ರಿಕೆಟ್ಗೆ ಅಪ್ರೋಚೇ ಬೇರೆ ಆಗಿದೆ. ಕ್ರಿಕೆಟ್ ಮೊದಲು ಮಜಕ್ಕೆ ಆಡೋರು, ಜನ ಮಜಕ್ಕೆ ಬಂದು ನೋಡೋರು. GR ವಿಶ್ವನಾಥ್ಗೂ ಫ್ಯಾನ್ ಫಾಲೋಯಿಂಗ್ ಇತ್ತು, ಹ್ಯೂಜ್ ಫ್ಯಾನ್ ಫಾಲೋಯಿಂಗ್. ಫಸ್ಟ್ ಸೂಪರ್ ಸ್ಟಾರ್ ಇಂಡಿಯನ್ ಕ್ರಿಕೆಟಲ್ಲಿ ಯಾರು ಅಂದರೆ ಅದು GR ವಿಶ್ವನಾಥ್. ಅವ್ರನ್ನ ನೋಡೋಕ್ಕೂ ಕೂಡ ಮೊಬೈಲ್ ಇಲ್ಲದೆ ಇರೋ ಟೈಮಲ್ಲಿ, ಇಂಟರ್ನೆಟ್ ಇಲ್ಲದೆ ಇರೋ ಟೈಮಲ್ಲಿ ಬೈ ವರ್ಡ್ ಆಫ್ ಮೌತ್ ಬಂದು ಜನ ಸ್ಟೇಡಿಯಮಲ್ಲಿ ಮಲ್ಕೊಂಡು ನೋಡಿರೋಂಥದ್ದು ಇನ್ಸ್ಟೆನ್ಸ್ ಇದೆ. ಅಲ್ಲಿಂದ ಚೇಂಜ್ ಆಗಿದೆ. ಈಗಲೂ ಫ್ಯಾನ್ ಫಾಲೋಯಿಂಗ್ ಬೇರೆ ಥರನೇ ಇದೆ. ಈಗ ಸೋಷಿಯಲ್ ಮೀಡಿಯಾ ಬಂದು ಬೇರೆ ಥರ ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ಚೇಂಜಸ್ ನೋಡ್ತಾ ಇರೋದು ಏನು ಅಂತಂದರೆ, ಆಗ ಫ್ಯಾನ್ ವಾರು, ಅಬ್ಯೂಸು ಅನ್ನೋದೆಲ್ಲ ಇರಲಿಲ್ಲ. ಏನೇ ನೀನು 0 ಹೊಡೆದ್ರು ನೀನು ಫ್ಯಾನ್ ನೀನು ಒಂಥರ ಹೀರೋನೇ. ಈಗ ಹಂಗಲ್ಲ. ಈಗ ಒಂದು 2 ಮ್ಯಾಚ್ ರನ್ ಹೊಡಿಲಿಲ್ಲ ಅಂದರೆ ಅಬ್ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಗೆಲ್ಲಿಲ್ಲ ಅಂತಂದ್ರೆ ಏನು ಟಿಪಿಕಲ್ ಮೈಂಡ್ ಸೆಟ್ ಚೇಂಜ್ ಆಗೋಗಿದೆ. ಒಂದೇ ದೇಶಕ್ಕೆ ಆಡ್ತಿರ್ತಾರೆ, ಒಂದೇ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ತಿರ್ತಾರೆ. ಅವರು ಫ್ಯಾನ್ಸು ಇಲ್ಲಿ ಇಂಡಿಯಾ ಪಾಕಿಸ್ತಾನ. ಎಕ್ಸಾಕ್ಟ್ಲಿ. ಯಾಕೆ ಅಂತ ನಾನು ಕೇಳೋದು. ನನಗೆ ಒಂಥರ ಸ್ಯಾಡನಿಂಗ್ ಅದು. ರೋಹಿತ್ ಶರ್ಮಾ ಫ್ಯಾನ್ಸ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಬೈಯೋದು, ಇನ್ಯಾವುದೋ ಫ್ಯಾನ್ಸ್ ಇನ್ಯಾರಿಗೋ ಬೈಯೋದು, ಅದೆಲ್ಲ ನಾವು ಅನ್ಹರ್ಡ್ ಆಫ್. ನಾವು ಇಮ್ಯಾಜಿನೂ ಮಾಡಲಿಲ್ಲ ಈ ಥರ ಆಗುತ್ತೋ, ಒನ್ ಫೈನ್ ಡೇ ಹಿಂಗಿರುತ್ತೆ ಅಂತ. ನಾವುಗಳು ಕರ್ನಾಟಕ ತಮಿಳ್ನಾಡು ಎಷ್ಟೇ ರೈವಲ್ರಿ ಇದ್ದರು, ಇಂಟರ್ನ್ಯಾಷನಲ್ ಇಂಡಿಯಾ ಆಸ್ಟ್ರೇಲಿಯಾ ಎಷ್ಟೇ ರೈವಲ್ರಿ ಇದ್ದರು, ಸಖತ್ತು ಒಂಥರ ರಿಲೇಷನ್ಶಿಪ್ ಬೆಳೆಸೋರು. ರಾಹುಲ್ ದ್ರಾವಿಡ್ಗೆ, ಕುಂಬ್ಳೆಗೆ, ಟೆಂಡೂಲ್ಕರ್ಗೆ ಈಗ ಮ್ಯಾಕ್ಸಿಮಮ್ ಫ್ಯಾನ್ಸ್ ಇರೋದು ಆಸ್ಟ್ರೇಲಿಯಾನಲ್ಲಿದ್ದಾರೆ, ಇಂಗ್ಲೆಂಡಲ್ಲಿದ್ದಾರೆ. ಸೊ ಅದು ಕಲ್ಚರ್ ಯಾಕೆ ಚೇಂಜ್ ಆಯಿತು ಅಂತ ಗೊತ್ತಿಲ್ಲ. ಇನ್ನೊಂದು ದುಡ್ಡು ಬಂದ ಮೇಲೆ ಐ ಥಿಂಕ್ ಇವಾಗ ಪ್ಲೇಯರ್ಸ್ ಆರ್ ಮೋರ್ ಸೆಕ್ಯೂರ್. ಒಂದು ಕೆರಿಯರ್ ಅಂತ ಪಿಕ್ ಮಾಡ್ಬೋದು. ಈಗ ಮೊದಲು ನಮ್ಮ ಟೈಮಲ್ಲೆಲ್ಲ ಅದನ್ನು ಕೆರಿಯರ್ ಅಂತ ಪಿಕ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಅದರಿಂದ ಕೆರಿಯರ್ ಬೆಳೆಸ್ತೀನಿ ಅಂದರೆ ನಿಮ್ಗೆ ಯಾರು ಹೆಣ್ಣು ಕೊಡ್ತಾ ಇರಲಿಲ್ಲ. ಕ್ರಿಕೆಟ್ ಪ್ಲೇಯರ ಕೊಡಲ್ಲ ಅಂತಾರೆ. ಈಗ ಹಂಗಲ್ಲ, ಕ್ರಿಕೆಟ್ ಪ್ಲೇಯರ್ ಮನೆ ಮುಂದೆ ಬರ್ತಾರೆ, ಸೂಪರ್ ಸ್ಟಾರ್ಸ್ ಹಂಗಿದೆ. ಸೊ ದುಡ್ಡು ಬಂದಿರೋದಿದೆಯಲ್ಲ, ದಟ್ಸ್ ಅ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್. 2003 ಆದಮೇಲೆ ಟೆಲಿವಿಷನ್ ರೈಟ್ಸಿಂದ ಬಂದಂಥ ದುಡ್ಡು ಏನಿದೆ ಅದು ಡೊಮೆಸ್ಟಿಕ್ ಪ್ಲೇಯರ್ಸ್ಗೂ ಹೋಗಿದೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು 100-120 ಮ್ಯಾಚ್ ಆಡಿರ್ಬೋದು ನಾನು ಹೇಳಿದ್ರೆ ಬೆರಳೆಣಿಕೆ ಆಡಿರೋದು ಇಡೀ ಇಂಡಿಯಾನಲ್ಲಿ. ಕಡಿಮೆ ಜನ, 10 ಜನ ಆಡಿರ್ತಾರೆ. ನಂದು ಬೆನೆವಲೆಂಟ್ ಫಂಡು ವಾಸ್ 2.5 lakhs ರಿಟೈರ್ ಆದಮೇಲೆ. ಅಂದರೆ ಅಕ್ಯುಮುಲೇಟ್ ಆಗಿರುತ್ತಲ್ಲ ದುಡ್ಡು, ಸೇವ್ ಮಾಡಿರೋ ದುಡ್ಡು ಎಲ್ಲನೂ. ಈಗ ನೀವು 1 ಮ್ಯಾಚ್ ರಂಜಿ ಟ್ರೋಫಿ ಕೂತ್ಕೊಂಡ್ರೆ 2.5 lakhs. ಕೂತ್ಕೊಳ್ಳಿ, ಆಡ್ಲು ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ 1 ಮ್ಯಾಚ್ 2.5 lakhs. ನಾನು ಫಸ್ಟ್ ಮ್ಯಾಚ್ ಫೀಸು ನಾನು ಹೇಳ್ತಿದ್ದೆ 500 rupees, 2000 rupees 1 ಮ್ಯಾಚಿಗೆ ಬರುತ್ತೆ. 500 rupees ಪರ್ ಡೇ. ಅದ್ರಲ್ಲಿ 150-200 ರೂಪಾಯಿ ಗ್ರೌಂಡ್ಸ್ಮನ್ಗೆ ಹೋಗೋದು. ಅದನ್ನ ಇನ್ನೆಲ್ಲೋ ತಿಂಡಿ ಖರ್ಚು ಮಾಡಿ ಒಂದು ಬಟ್ಟೆ ತೊಗೊಂಡ್ರೆ ಮ್ಯಾಚ್ ಫೀಸ್ ಆಗೋದು. ಈಗ ಹಂಗಲ್ಲ. ಈಗ ವರ್ಷಕ್ಕೆ ಒಬ್ಬ ಫಸ್ಟ್ ಕ್ಲಾಸ್ ಕ್ರಿಕೆಟರ್ ಕರ್ನಾಟಕದಿಂದ ಆಡಿದ್ರೆ ಏನಿಲ್ಲ ಅಂದರೂ 35-40 lakhs ಅರ್ನ್ ಮಾಡ್ಬೋದು. ಇಟ್ಸ್ ಎ ಡೀಸೆಂಟ್ ಲಿವಿಂಗ್. ನಾನು ಕೇಳಿದ್ರೆ ಆ ಪಾರ್ಟ್ ಅದು ಬಿಟ್ಟು ಒಂದು ಕೆಲಸ ಅಂತಲೂ ಇರುತ್ತೆ, ಎಲ್ಲೋ ಒಂದು ಕಡೆ ಕೆಲಸ ಇರುತ್ತೆ. ನೀವು IPL ಆಡ್ಬಿಟ್ರು ಅಂತಂದರೆ ನೀವೊಂಥರ ಸೆಟ್ಟೇನೆ. ನೀವು ಸೀದಾ ಸ್ಪೇಸಿಗೆ ಲಾಂಚ್ ಆದಂಗೆ. ಇಲ್ಲ, ಒಳ್ಳೇದು ಅಂತೀನಿ. ಆ್ಯಕ್ಚುಲಿ ಮಕ್ಳಿಗೆ ಬರಬೇಕು, ದುಡ್ಡು ಬರಲಿಲ್ಲ ಅಂದರೆ ಹೆಂಗೆ ನಾವು ಆ ಥರ ಇದ್ವಿ ಅಂದ್ಬಿಟ್ಟು ಹುಡುಗರಿಗೆ ಹಿಂಗೆ ಇರಬಾರ್ದು ಅಂತಲ್ಲ. ಆ್ಯಕ್ಚುಲಿ ನೋಡೋಕೆ ಇನ್ನೂ ಕ್ರಿಕೆಟ್ ಗ್ರೋ ಆಗಬೇಕು. ಈಗ ಫೆಸಿಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಬ್ಯಾಟ್ ತೊಗೋಬೇಕು ಅಂದ್ರೆ ಆಗ್ತಾ ಇರಲಿಲ್ಲ. ನಾನು ಇದುವರೆಗೂ ಒಂದು 15 ವರ್ಷ ಕೆರಿಯರಲ್ಲಿ ನಾನು ಬ್ಯಾಟ್ ತೊಗೊಂಡಿದ್ದೆ ನಪ್ಕ ಇಲ್ಲ, ಬರೇ ಬೇರೆಯವ್ರ ಬ್ಯಾಟಲ್ಲಿ ಆಡಿರೋದು. ಮಿಥುನ್ ಬಿರಾಲಾ ಶೂನಲ್ಲಿ ಆಡಿದ್ದೀನಿ, ಡೇವಿಡ್ ಜಾನ್ಸನ್, ಜವಾಹರ್ ಶ್ರೀನಾಥ್ ಕುಂಬ್ಳೆ ಬ್ಯಾಟಲ್ಲಿ ಆಡಿದ್ದೀನಿ, ಸುಜಿತ್ ಗ್ಲೌಸಲ್ಲಿ ಆಡಿದ್ದೀನಿ, ಜೋಶಿ ಬ್ಯಾಟಲ್ಲಿ ಮ್ಯಾಕ್ಸಿಮಮ್ ರನ್ಸು. ನನ್ನ ಕೆರಿಯರ್ ಉಳಿದಿದ್ದೆ ಫಜಲ್ ಖಲೀಲ್ ಬ್ಯಾಟಿಂದ. ಕಟ್ಟಿ ಬ್ಯಾಟ್ ಸಿಕ್ಕಿದಾಗೆಲ್ಲ ತೊಗೊಂಡೋಗಿದ್ದೀನಿ ನಾನು. ಅಂದರೆ ನಂದು ಅಂತೇನೇ ಇರಲಿಲ್ಲ. ನೋಡೋಕೆ ಮನೆಯಿಂದ ಕೈ ಬೀಸ್ಕೊಂಡು ಹೋಗು, ಮನೆಗೆ ವಾಪಸ್ ಬರ್ತಾ ಕೈ ಬೀಸ್ಕೊಂಬ. ಒಂದಿಷ್ಟು ಜನ ಡೊನೇಟ್ ಮಾಡಿರೋರು ನಮಗೆ. ನಮ್ಮ ಟೈಮ್ಸೇ ಬೇರೆ.
ಈಗ ಹಂಗಲ್ಲ, ಅಟ್ ವಿಲ್ ಎಕ್ವಿಪ್ಮೆಂಟ್ ಸಿಗುತ್ತೆ, ಅಟ್ ವಿಲ್ ಒಬ್ಬ ಕೋಚ್ ಸಿಗ್ತಾರೆ ನಿಮಗೆ, ಫೆಸಿಲಿಟಿ, ಟರ್ಫು, ಗ್ರೌಂಡ್ಗಳು ಎಲ್ಲ ನಿಮ್ಗೆ ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿ ಪ್ರಾಕ್ಟೀಸು, ಊಟ ತಿಂಡಿ ವಿಷಯದಲ್ಲಿ ನೀವು ಕೇಳಿದ್ ಸಿಗುತ್ತೆ. ನಿಮ್ಮ ಟ್ರಾವೆಲ್ ಎಲ್ಲ ಬಿಸ್ನೆಸ್ ಕ್ಲಾಸು, ಫಸ್ಟ್ ಕ್ಲಾಸು, ಇದರಲ್ಲಿ ಡೊಮೆಸ್ಟಿಕ್ಕಲ್ಲಿ ಫ್ಲೈಟ್ಗಳಲ್ಲಿ ಓಡಾಡ್ತೀರಾ, ಅಂಡರ್ 16, ಅಂಡರ್ 19. ನಾವು 2 ಡೇಸು ಟ್ರೈನಲ್ಲಿ ಕಪ್ಪಗೆ ಆಗ್ಬಿಟ್ಟು ಕಲರ್ ಕಾಣಿಸ್ದಿರಾ ಸ್ನಾನ ಮಾಡ್ತು ಅಂದರೆ ಕೊಳೆ ಎಲ್ಲ ಹೋದ್ಮೇಲೆ ಗೊತ್ತಾಗ್ತಾ ಇದೆ, ಆ ಥರ ಹಾಲತ್ತಲ್ಲಿ. ಬಟ್ ನಮ್ಗೆ ಆಗಿನ ಕಾಲದಲ್ಲಿ ಇದ್ದಿದ್ದು ಮಜಾನೇ ಬೇರೆ. 15 ಜನ ಒಂದೇ ರೂಮಲ್ಲಿ ಕೂರ್ತಾ ಇದ್ವಿ. ಈಗ ಕೂಡಿಸ್ಬಿಡಿ ಇಬ್ಬರನ್ನ ನೋಡೋಣ, ಇಬ್ರು ಒಂದೊಬ್ಬ ಮೊಬೈಲ್ ಇಟ್ಕೊಂಡಿರ್ತಾರೆ, ಮುಖ ನೋಡಲ್ಲ. ನಾವು ಹಂಗಲ್ಲ, 15 ಜನ ಇಡೀ ಟೀಮ್ ಒಂದೇ ರೂಮಲ್ಲಿ ಗಪ್ಪೆ ಹೊಡೆದು ಒಟ್ಟಿಗೆ ಊಟ ಮಲ್ಕೊಳ್ಳೋದಲ್ಲೇ ಯಾರಿಗಿತ್ತು ಆ ಸ್ವರ್ಗ ಅದು. ಈಗ ಜೊತೆಗೆ ಕ್ರಿಕೆಟ್ ಚೇಂಜ್ ಆಗ್ತಿರೋ ಅನ್ನೋ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ODI ಕ್ರಿಕೆಟ್ನ ಮಹತ್ವನೇ ಹೊರಟು ಹೋಗ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಎಲ್ಲೋ ಸ್ಟಾಪೇ ಆಗಿಬಿಡುತ್ತೆ, ಕೇವಲ ವರ್ಲ್ಡ್ ಕಪ್, ಚಾಂಪಿಯನ್ಸ್ ಟ್ರೋಫಿಗೆ ಮಾತ್ರ ಸೀಮಿತ ಆಗಿಬಿಡುತ್ತೆ ಅಂತ. ಬೈಲ್ಯಾಟ್ರಲ್ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಫ್ಯಾನ್ಸು ತೋರಿಸ್ತಾ ಇಲ್ಲ ಇವಾಗ. 100% ಇದು ಟ್ರೆಂಡ್ ಇದೆ. ಯಾರು ನೋಡ್ತಾರೆ ಇಷ್ಟೊಂದು ಕ್ರಿಕೆಟ್ ಇದ್ದಾಗ ಬೈಲ್ಯಾಟ್ರಲ್ಗೆ ಇಂಡಿಯಾ ಆಸ್ಟ್ರೇಲಿಯಾ ಆಡ್ತಾರ, ಇಂಡಿಯಾ ನ್ಯೂಜಿಲೆಂಡ್ ಆಡ್ತಾರ, ಯಾರಾದ್ರೂ ಆಡಲಿ, ಯಾಕೆಂದ್ರೆ ಆ ಪ್ಲೇಯರ್ಸ್ನ ಎವ್ರಿ ಟೈಮ್ ನೋಡ್ತಾನೆ ಇರ್ತಾರೆ. ಇಂಡಿಯಾ ಪಾಕಿಸ್ತಾನ ಆಡ್ಬೇಕಷ್ಟೇ, ಅದು ಆಡಿದ್ರೆ ಒಂದು ಚಾನ್ಸು. ODIಗೆ ಕೂತ್ಕೆ ಬರೋದಂತೂ ನಿಜ. ರೀಸನ್ ಇಷ್ಟೇ, ಟೆಸ್ಟ್ ಕ್ರಿಕೆಟ್ ಚೆನ್ನಾಗಿ ಆಗ್ತಾ ಇದೆ, ಟೆಸ್ಟ್ ಚಾಂಪಿಯನ್ಶಿಪ್ಸ್ ಬಂದಮೇಲೆ ರಿಸಲ್ಟ್ ಬರ್ತಾ ಇದೆ, T20 ಗ್ರೋ ಆಗ್ತಾ ಇದೆ, 2 ಫಾರ್ಮ್ಯಾಟು ಗ್ರೋ ಆಗ್ತಾ ಇರುವಾಗ ODI ಫಾರ್ಮ್ಯಾಟ್ಗೆ ಎಲ್ಲಿ ಮಹತ್ವ? ಯಾರಿಗೂ ಪೇಷನ್ಸ್ ಇಲ್ಲ 10 ಅವರ್ಸ್ ಮ್ಯಾಚ್ ನೋಡೋಕ್ಕೆ, ಸ್ಪಾನ್ಸರ್ಗಳಿಗೂ ಒದ್ಲಾಡ್ತಾ ಇದ್ದಾರೆ. ಇನ್ನೊಂದು ಏನು ಅಂತಂದರೆ, ಈ ಫ್ರಾಂಚೈಸ್ ಕ್ರಿಕೆಟ್ ಎಲ್ಲ ಕಡೆ ಬರ್ತಾ ಇರೋದ್ರಿಂದ ಎಷ್ಟೊಂದು ಜನ ಅವ್ರ ದೇಶಕ್ಕೆ ಆಡೋಕ್ಕೆ ಇಷ್ಟ ಇಲ್ಲ. ಫ್ರಾಂಚೈಸ್ ಕ್ರಿಕೆಟ್ ಆಡ್ತೀವಿ ನಾವು, ಅಲ್ಲಿ ಲಾಯಲ್ಟಿ ಬೆಳೆಸ್ತೀವಿ, ಥ್ರೂ ಔಟ್ ದ ವರ್ಲ್ಡ್ ಟ್ರಾವೆಲ್ ಮಾಡ್ತೀವಿ. ನಾಳೆ IPL, ಬಿಗ್ ಬ್ಯಾಶ್, CPL ಇಂಥವೇ ಟೂರ್ನಮೆಂಟ್ ಬೆಳ್ಕೊಂಡು ಹೋಗ್ಬಿಡುತ್ತೆ. ಮಶ್ರೂಮ್ ಆಗ್ತಾ ಇದೆ ಈಗ. ಅಮೆರಿಕಲ್ಲಿ ಬೆಳೀತಾ ಇದೆ, ಯುರೋಪಲ್ಲಿ ಬೆಳೀತಾ ಇದೆ, UAE ಬರ್ತಾ ಇದೆ, ಎಲ್ಲ T10, T20 ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು 50 ಓವರ್ಸ್ ಅಂದರೆ 100 ಓವರ್ಸ್ ಎ ಡೇ ಯಾರು ನೋಡ್ತಾರೆ? ಇದು ಡೇಂಜರ್ ಇದ್ದಿದ್ದೇನೆ. ರಿವೈವ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ಎಫರ್ಟ್ ಇದೆ, ಯಾಕೆಂದರೆ ನೀಡ್ ಆಫ್ ದ ಅವರ್ ಆಗೋಗಿದೆ. ಈಗ ಯಾರಿಗೂ ಪೇಷನ್ಸೇ ಇಲ್ಲ. ಮೊಬೈಲಲ್ಲಿ ಹಿಂಗೆ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಪೋಸ್ಟೇ ನಿಮ್ಗೆ ನಾವು 40 ಸೆಕೆಂಡ್ ಮೇಲೆ ಪೇಷನ್ಸ್ ಇಲ್ಲ ನೋಡೋಕ್ಕೆ. 1 ಮಿನಿಟೇ ಮ್ಯಾಕ್ಸಿಮಮ್. 20 ನಿಮಿಷ ಮಾತಾಡ್ರೆ ಹೋಗ್ರಿ ಸಾಕು ಆರಿಸ್ರಿ ಅಂತಾರೆ. ಇನ್ನಂಥದ್ರಲ್ಲಿ ಮ್ಯಾಚ್ ಯಾರು ನೋಡ್ದಾಗ ಕೂತ್ಕೋತಾರೆ ನಿಮಗೆ? ನಿಜ. ಸರಿಗ ರ್ಯಾಪಿಡ್ ಫೈರ್ ಕ್ವಶನ್ಸ್ ಒಂದು 4 ಇದೆ ನನ್ನ ಹತ್ರ. ನಾನು ಗೊತ್ತಿರೋದು ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ನೀವು ಫೇಸ್ ಮಾಡಿದ ಟಫೆಸ್ಟ್ ಬೌಲರ್ ಯಾರು? ಬಿಷಪ್, ಇಯಾನ್ ಬಿಷಪ್. ಇವಾಗ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಾಮೆಂಟೇಟರ್ಸ್. ಬಾಲೆ ಪಿಕ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ಹೈಟಿಂದ ಬಂದು ಹಿಂಗೆ ಹೊಡೆದಾಗ ಬಾಲೆ ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ಸೈಡ್ ಸ್ಕ್ರೀನ್ ಮೇಲಿಂದ ಕೈ ಹೋಗ್ಬಿಡೋದು ಹಿಂಗೆ. ಸೊ ನಾನು ಆಡಿದ್ದೀನಿ ಬ್ರೆಟ್ಲಿ, ಮಗ್ರಾತ್, ಅಲೆನ್ ಡೊನಾಲ್ಡ್, ಫ್ಯಾನಿ ಡಿ ವಿಲಿಯರ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ನಾನು ಆಡಿರೋ ಪ್ರಕಾರ. ಬಟ್ ಬಿಷಪ್ ವಾಸ್ ಡೇಂಜರಸ್. ಓಕೆ, ಸದ್ಯ ಇಂಡಿಯನ್ ಟೀಮ್ನಲ್ಲಿ ನಿಮ್ಮ ಫೇವ್ರೆಟ್ ಯಾರು ಕ್ರಿಕೆಟ್ ಫ್ಯಾನ್ ಆಗಿ ನೋಡಿದ್ರೆ? ನಾನು ನೋಡಿದ್ರೆ ಬುಮ್ರಾ. ವಾವ್, ವಂಡರ್ಫುಲ್. ಐ ಮೀನ್ ಈ ಕರೆಂಟ್ಲಿ ಆ್ಯಸ್ ಎ ಬೌಲರ್ ಹೇಳ್ತಾ ಇದ್ದೀನಿ. ಹೌದು, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರೆಲ್ಲ ಜೊತೆಗೆ ನೋಡಿರೋದು, ಬಟ್ ಬುಮ್ರಾ ನನ್ನ ಹತ್ರದಿಂದ ಮೀಟೇ ಮಾಡಿಲ್ಲ. ಕೆಲವು ಒಂದ್ಸಲಿ IPL ಮ್ಯಾಚಲ್ಲಿ ದೂರದಿಂದ ನೋಡಿರೋದಷ್ಟೇ. ಅವ್ರು ಆಡ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ, ಭಾಳ ಖುಷಿ. ಯಾಕೆ ರೀಸನ್ ಬುಮ್ರಾ ನಾನು ಫ್ಯಾನು ಅನ್ನೋದು ಇಷ್ಟೇ. ಎಲ್ಲರೂ ಬ್ಯಾಟ್ಸ್ಮನ್ಗಳಿಗೆ ಕ್ರೆಡಿಟ್ ಕೊಡ್ತಾರೆ. ಕೊಹ್ಲಿ ರನ್ ಹೊಡಿಯೋದು, ರೋಹಿತ್ ಶರ್ಮಾ ರನ್ ಹೊಡಿಯೋದು, ಅವ್ರಿಗೆಲ್ಲ ಸಿಕ್ಕಾಬಡೆ ಫ್ಯಾನ್ಸು. ಬಟ್ ಪಾಪ ಅನ್ಅಸ್ಯೂಮಿಂಗ್ ರೀ ಬುಮ್ರಾ. ಒಂದು ಚೂರು ಯಾರಿಗೂ ಒಂದು ಹರ್ಟ್ ಮಾಡೋದು ನೋಡಿಲ್ಲ ನಾನು ಆಸ್ ಎ ಹ್ಯೂಮನ್ ಬೀಯಿಂಗ್ ಹೇಳ್ತೀನಿ. ಸಾಧು ಮನುಷ್ಯ, ಮತ್ತೆ ಏಕಾಂಗಿಯಾಗಿ ಮ್ಯಾಚ್ ಗೆಲ್ಸ್ಕೊಡಬಲ್ಲ ತಾಕತ್ತಿರೋ ಬೌಲರ್. ಆಮೇಲೆ ಆ ತರ ಭಯ ಹುಟ್ಟಿಸಿರೋ ಬೌಲರ್ ನೋಡೇ ಇಲ್ಲ. ಈ ಕಾಂಟೆಂಪರರಿ ಕ್ರಿಕೆಟ್, ಈ ಕರೆಂಟ್ ಇದು ಜನರೇಷನ್ ನೋಡಿ, ಯಾರು ಆ ತರ ಇಂಪ್ಯಾಕ್ಟ್ ಮಾಡಿರೋದು ಅಕ್ರಾಸ್ ಫಾರ್ಮೆಟ್ಸ್. ಎನಿ ಟೈಮ್ ಯಾವಾಗ ಬೇಕಾದ್ರೆ ಡಿಪೆಂಡ್ ಆಗ್ಬೋದು, ಮ್ಯಾಚ್ಗಳನ್ನ ಎನಿ ಟೈಮ್ ಗೆಲ್ಲಿಸ್ಬೋದು ನಿಮ್ಗೆ. ಆದ್ರೆ ಎಷ್ಟು ಆರಾಮಾಗಿರ್ತಾರೆ ಅವ್ರು ಮಾತಾಡೋ ಲ್ಯಾಂಗ್ವೇಜು, ಎಷ್ಟು ಖುಷಿಯಾಗಿರುತ್ತೆ ಅವ್ರನ್ನ ನೋಡ್ತು ಅಂತಂದ್ರೆ. ಸೊ ಇವರೆಲ್ಲರೂ ಫೇವ್ರೇಟ್ಸು ಬೇರೆಯವ್ರಿಗೆ. ಅವ್ರು ಇದ್ರೂ ಯಾರಿಗೆ ಕ್ರೆಡಿಟ್ ಕೊಟ್ಟಿಲ್ಲ ಅವ್ರು ಕೊಡೋಣ ಅಂತ ಬುಮ್ರಾ ಅಂತ ಹೇಳ್ತಾರೆ. ಓಕೆ, ಇವಾಗಿನ ಕ್ರಿಕೆಟಲ್ಲಿ ಯಾವುದೋ ಒಂದು ರೂಲ್ಸ್ನ ಬದಲಾಯಿಸೋ ಅವಕಾಶ ಕೊಟ್ಟರೆ ಯಾವ ರೂಲ್ಸ್ನ ಚೇಂಜ್? ನಾನು ಬೇಜಾನ್ಸಲಿ ಹೇಳಿದ್ದೀನಿ ರೀ ಇದು. ಫಸ್ಟ್ ಆಫ್ ಆಲ್ ಲೆಗ್ ಬೈಸ್ ಎತ್ಬಿಡ್ಬೇಕು ಅಂತ ಹೇಳ್ತೀನಿ. ನಂದು ಆರ್ಗ್ಯುಮೆಂಟ್ ಇದು, ನಾನು ಒಂದು 5 ವರ್ಷದಿಂದ ಹೇಳ್ತೀನಿ. ಲೆಗ್ ಬೈಸ್ ಏನಕ್ಕೆ ಕೊಡಬೇಕು? ಬೌಲರ್ಗೆ ಏನಾದ್ರು ಹೆಲ್ಪ್ ಕೊಡಿರಿ. ಕಷ್ಟಪಟ್ಟು ಬೌಲಿಂಗ್ ಮಾಡಿ ತಲೆಗೆ ಏಟ್ ಹಾಕಿದ್ರು, ಕಾಳಿಗೆ ಏಟ್ ಹಾಕ್ದು ಅಂತಂದರೆ ಬಿದ್ದ ತಕ್ಷಣ ರನ್ ಓಡ್ಬಿಡೋದ? ಹಿಂಗಾಗುತ್ತೆ ಹಂಗೆ. ಬ್ಯಾಟಲ್ಲಿ ಹೊಡಿರಿ, ಕೈಯಲ್ಲಿ ಇಲ್ವಾ ಬ್ಯಾಟು ಅಂತೀನಿ ನಾನು. ಬ್ಯಾಟ್ಸ್ಮನ್ಗಳು ಅಂತ ಅರ್ಥ ಬ್ಯಾಟಲ್ಲಿ ಹೊಡಿಬೇಕು. ಪ್ಯಾಡ್ಮನ್ ಇವರು, ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ ಬ್ಯಾಟಲ್ಲಿ ಹೊಡಿ. ಅಕ್ಷಯ್ ಕುಮಾರ್ ತೆಗಿರಿ ಲೆಗ್ ಬೈಸು.
ಟೆಸ್ಟಲ್ಲೂ ತೆಗೀರಿ, T20 ತೆಗೀರಿ, ODIನಲ್ಲೂ ತೆಗೆದ್ಬಿಡಿ. ಕಾಲಿಗೆ ಬಿತ್ತು ಅಂದರೆ ಬಾಲ್ ಡೆಡ್ ಅಂತ ಮಾಡಿ. ಆಗಲ್ಲ, ಅದು ICC ಒಪ್ಪಲ್ಲ. ಬಟ್ ಏನಿವೆ ಸುಮ್ಮನೆ ಹೇಳೋಕ್ಕೆ. ವಿಜಯ್ ಭಾರದ್ವಾಜ್ ಕ್ರಿಕೆಟಿಗೆ ಬರದೇ ಇದ್ದಿದ್ರೆ ಏನು ಮಾಡ್ತಿದ್ರು? ಯೋಚನೆನೂ ಮಾಡೋಕ್ಕಾಗಲ್ಲ. ಓದಿರ್ತಿದ್ದೆ 100%. ನಾನು ಮ್ಯಾಥ್ಸಲ್ಲಿ 100 ಹೌದು, ನನಗೆ ನಂಬರ್ಸ್ ಹುಚ್ಚು. ನನಗೆ ಇವಾಗ ನಾವು ಐ ಹೆಟ್ ನಂಬರ್ಸ್. ಆಗಿನ ಕಾಲೇಜ್ ಟೈಮಲ್ಲೆಲ್ಲ ನಂಬರ್ಸ್ ಹುಚ್ಚು, ಬಾಯಲ್ಲೇ ಇರೋದು ನನಗೆ. ಇನ್ಫ್ಯಾಕ್ಟ್ ನಾನು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಗಳನ್ನೆಲ್ಲ ಬಾಯಲ್ಲೇ ಸಾಲ್ವ್ ಮಾಡ್ತಾ ಇದ್ದೆ, ಬರೀತಾನೂ ಇರಲಿಲ್ಲ. ಹಂಗೆ ಸಾಲ್ವ್ ಮಾಡಿಬಿಡ್ತಾ ಇದ್ದೆ. ಸೊ ನನಗೆ ಆಸೆ ಇತ್ತು CA ಓದೋಣ ಅಂತ. ಬಟ್ ಒಳ್ಳೇದಾಯ್ತು, ಓದಿದ್ದು ಕ್ರಿಕೆಟ್ ಒಳ್ಳೇದಾಯ್ತು. CA ಓದೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಫಸ್ಟ್ PUC ಕ್ರಿಕೆಟ್ ಬಿಟ್ಬಿಟ್ಟು ಓದ್ತೀನಿ ಅಂತ ಓದ್ಬಿಟ್ಟು ಮ್ಯಾಕ್ಸಿಮಮ್ ನಂಬರ್ ತೆಗ್ದಿರೋದು. ಇದುವರೆಗೂ ಯಾರು ನಮ್ಮ ಕಾಲೇಜಲ್ಲಿ ಅಷ್ಟೊಂದು ಮಾರ್ಕ್ಸ್ ತೆಗ್ದಿಲ್ಲ ಫಸ್ಟ್ PUC. ನನಗೆ ಮ್ಯಾಥ್ಸ್ 100, ಅಕೌಂಟ್ಸ್ 100, ಸ್ಟ್ಯಾಟ್ಸ್ 100 ಫಸ್ಟ್ PUC. ಸೊ ಮೆಂಟಲಾಗಿ ಓದೋಕ್ಕೆ ಶುರು ಮಾಡ್ಬಿಟ್ಟು CA ಓದ್ತೀನಿ ಇದೆಲ್ಲ ಮೋಸ ಕ್ರಿಕೆಟಲ್ಲಿ. ಹೊಡೆದು ಕರ್ಕೊಂಡೋಗಿ ಕ್ರಿಕೆಟ್ ಗ್ರೌಂಡ್ ಕರ್ಕೊಂಡೋದ್ರು, ಬನ್ನಿ ಆಡ್ ಬಂದು ಸುಮ್ಮನೆ ಸೆಲೆಕ್ಷನ್ಗೆ ಬಾ ಅಂತ. ಆಗಿನ ಟೈಮಲ್ಲಿ ಆ ಥರ ಇತ್ತು. ನಮ್ಮ ಸೆಲೆಕ್ಟರ್ಸು ಹುಡ್ಕೊಂಬಂದು ನೀನು ಆಡಿದ್ರೆ ಹೊಡಿತೀನಿ ಬಾಯ್ಲಿ ಅಂತ ಆಡ್ ಕರ್ಕೊಂಡೋದು. ತಿರ್ಗಾ ಸೆಕೆಂಡ್ PUC ಆಡಿದೆ ನಾನು. ಆಗಲೇ ಅಂಡರ್-19 ಆಡೋಕ್ಕೆ ಶುರು ಮಾಡಿ ಕರ್ನಾಟಕಕ್ಕೆ. ಓಕೆ, ಆಬ್ವಿಯಸ್ಲಿ ಕ್ರಿಕೆಟ್ ಆಡೋದೇ ಕ್ರಿಕೆಟರ್ಸಿಗೆ ಇಷ್ಟ ಇರುತ್ತೆ. ಕ್ರಿಕೆಟ್ ಆಡೋದನ್ನು ಬಿಟ್ಟು ಈಗ ಕಾಮೆಂಟ್ರಿ ಮತ್ತು ಕೋಚಿಂಗ್ ಅಂತ ಬಂದಾಗ ಎರಡರಲ್ಲಿ ನೀವು ಯಾವುದನ್ನು ಜಾಸ್ತಿ ಎಂಜಾಯ್ ಮಾಡ್ತೀರಿ? ನನ್ನ ಕಾಮೆಂಟ್ರಿ ಎನಿ ಡೇ. ಕೋಚಿಂಗ್ ನಂಗೆ ಇಷ್ಟನೇ ಆಗಲ್ಲ. ನನ್ನ ಟೆಂಪರ್ಮೆಂಟ್ಗೆ ಕೋಚಿಂಗ್ ಸೆಟ್ ಆಗೋದು ಇಲ್ಲ. ಏನಾಗುತ್ತೆ ಅಂತ ಡಿಪ್ಲೊಮ್ಯಾಟಿಕ್ ಇರಬೇಕಾ ಕೋಚಿಂಗ್? ಹೌದು, ಎಕ್ಸಾಕ್ಟ್ಲಿ. ನಿಮಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಲು ಅಂತೆಲ್ಲ. ನನ್ನ ಲೆವೆಲ್ 3 ಟಾಪರ್ ಇಂಡಿಯಾಗೆ ಕೋಚಿಂಗಲ್ಲಿ. ಥಿಯರಿಟಿಕಲಿ ಪ್ರಾಕ್ಟಿಕಲಿನೂ ಸಖತ್ತಾಗಿದೆ. ಬಟ್ ಒಂದು ನನ್ನ ನೆಗೆಟಿವ್ ನಾನು ನೋಡಿದೆ. ನಾನು ಆಮೇಲೆ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ಬೇಕು ಗೊತ್ತಿಲ್ಲ, ತೀರಾ ಇನ್ವಾಲ್ವ್ ಆಗಿಬಿಡ್ತಾ ಇದ್ದೆ ನಾನು ಕೋಚಿಂಗಲ್ಲಿ. ಅದು ಹಂಗೆ ಆಗಲ್ಲ. ಯಾಕೆಂದರೆ ಒಂದು ಅರ್ಥ ಮಾಡ್ಕೋಬೇಕು, ಒಬ್ಬೊಬ್ಬರು ಒಂದೊಂದು ಥರ, ಎಲ್ಲರೂ ಒಂದೇ ಲೆವೆಲಲ್ಲಿ ಮಾತಾಡೋಲ್ಲ, ಎಲ್ಲರ ಹತ್ರ ಒಂದೇ ಥರ ಮಾತಾಡೋಕ್ಕಾಗಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇಟ್ಕೊಂಡ್ಬಿಡ್ತಾ ಇದ್ದೆ ನಾನು ಪ್ಲೇಯರ್ಸ್ಗಳ ಮೇಲಿಂದ. ಎಫರ್ಟ್ ಹಾಕಲೇಬೇಕು ಅಂದರೆ ತೀರಾ ಒಂಥರ ರಾತ್ರಿಯೆಲ್ಲ ತಲೆ ಕೆಟ್ಟು ಕೋಚಿಂಗ್ ಮಾಡಿರೋದು 5-6 ವರ್ಷ ನನಗೆ. ಸೊ ಆಮೇಲೆ ರಿಯಲೈಸ್ ಮಾಡಿದೆ, ಕೋಚಿಂಗಿಗೂ ಕಾಮೆಂಟ್ರಿಗೂ ಅಜ್ಜಿಗಜ್ಜ ಅಂತರ ಇದೆ. ಕಾಮೆಂಟ್ರಿ ಬೆಸ್ಟ್ ಥಿಂಗ್, ಸ್ವರ್ಗ ಇದ್ದಾಗೆ. ಏನೋ ದೇವ್ರು ಕೊಟ್ಟಿದ್ದಾನೆ ಭಾಷೆ, ಆಪರ್ಚುನಿಟಿ ಕೊಟ್ಟರು ಸ್ಟಾರ್ ಸ್ಪೋರ್ಟ್ಸು. ಸೊ ಮಾತು ನಾನು ಹೇಳ್ತೀನಿ ಅಂತಲೇ ಅಂದ್ಕೊಳ್ಳಲ್ಲ. ಯಾರೋ ಕೂತ್ಕೊಂಡು ಮಾತಾಡ್ದಂಗಿದೆ ನನ್ನಲ್ಲಿ ಅಂತ ಪರಮಾತ್ಮಂದೇ. ಸೊ ನನಗೆ ಕಾಮೆಂಟ್ರಿನಲ್ಲಿ ಶುರು ಮಾಡಿದಾಗಿಂದ ನನ್ನ ಡಯಾಬಿಟೀಸ್ ಕಡಿಮೆ ಆಗಿದೆ, BP ಕಡಿಮೆ ಆಗಿದೆ. ನಿಮ್ಮ ಆರೋಗ್ಯ ಇನ್ನಷ್ಟು ಚೆನ್ನಾಗಿರಲಿ, ಇನ್ನಷ್ಟು ಉತ್ತಮ ಆಗ್ತಾ ಹೋಗಲಿ. ಈಗ ನಿಮ್ಮ ಚಾನಲ್ ಕೂಡ ಇದೆ, ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ ಇದೆ. ಅಲ್ಲಿ 3/4 ಗಂಟೆ 1 ಗಂಟೆ ಏನು ಬೋರ್ ಆಗಲ್ಲ. ಬೇರೆ ಕ್ರಿಕೆಟ್ ಬಗ್ಗೆ ಯಾರಾದರೂ ನಾವೇ ವಿಡಿಯೋ ಮಾಡಿದ್ರು ಕೂಡ 8-10 ನಿಮಿಷದ ಮೇಲೆ ನಾವು ಮಾಡಿದ್ರೆ ಎಷ್ಟು ಹೇಳ್ತಿರ್ರಿ ಇದನ್ನು, ಇಷ್ಟುದ್ದ ಹೇಳಬೇಕಾ ನೀವು ಅಂತ ನನ್ನ ಪ್ರೀತಿಯ ವೀಕ್ಷಕರು ಕಮೆಂಟ್ ಮಾಡ್ತಾರೆ. ಬಟ್ ನಿಮ್ಮ ಚಾನಲ್ ನಾವು ನೋಡ್ತಿರ್ತೀವಲ್ಲ, 3/4 ಗಂಟೆ ನೋಡಿದ್ರು 1 ಗಂಟೆ ನೋಡಿದ್ರು ಅಲ್ಲಿ ಏನು ಬೋರ್ ಆಗಲ್ಲ. ಅದು ಆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಚಾನಲ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಅಂದ್ಕೊಂಡೇ ಇಲ್ಲ ಹಿಂಗಾಗತ್ತೆ ಅಂತ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಕೋವಿಡ್ ಟೈಮಲ್ಲಿ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡೋಕೆ ಒಂದಿಷ್ಟು ಕತೆ ಹೇಳ್ತಾ ಇದ್ದೆ. ಸೊ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಕತೆ ಹೇಳಿದೆ. ವಿರಾಟ್ ಹೆಂಗೆ ತೊಗೊಂಡ್ವಿ ನಾವು, ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಅವರು ಹೀರೋಸ್ ಅಲ್ವಾ. ಆಮೇಲೆ RCB ಹೆಂಗೆ ಬಂತು ಕತೆ ಹೇಳಿದೆ. RCBಗೆ ವಿರಾಟ್ ಕೊಹ್ಲಿ ಅವರು ತಗೋಬೇಕಾದ್ರೆ ನೀವು ಅಲ್ಲಿ? ಹೌದು, ನಾನು ಬಿಲ್ಡಿಂಗಲ್ಲಿ ಕೂತಿದ್ದೆ. ಫಸ್ಟ್ ಟೈಮ್ ನಾನು ಅಂಡರ್-19 ನಾನೇ ಫಾಲೋ ಮಾಡ್ತಾ ಇದ್ದು. ಆಮೇಲೆ ನಾನು ಆಕ್ಷನಲ್ಲಿ ಕೂತಾಗ ಹೇಳ್ತಾ ಇದ್ದೆ ಯಾರು ತಗೋಬೇಕು ಅಂತ. ಅವಾಗ ಡ್ರಾಫ್ಟಿಂಗ್ ಸಿಸ್ಟಮ್ ಇತ್ತು, ಬಿಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದ್ರೆ ಅಂಡರ್-19 ಪ್ಲೇಯರ್ಸ್ ಅಲ್ವಾ ಅವರೆಲ್ಲನೂ. ಸೊ ಅವಾಗ ಡ್ರಾಫ್ಟಿಂಗ್ ಸಿಸ್ಟಮಲ್ಲಿ ನಾವು ನಮ್ದು ಒಂದು ಅನಲಿಟಿಕಲ್ ಟೂಲ್ ಕಂಪ್ನಿ ಇತ್ತು ನಮ್ಮದು. ಅಂದರೆ ನಾವು ಥ್ರೂಔಟ್ ದ ವರ್ಲ್ಡ್ ವೀಡಿಯೋಸ್ ರೆಕಾರ್ಡ್ ಮಾಡ್ತಾ ಇದ್ವಿ. ಅದು ನಮ್ಮದೇ ಕಂಪ್ನಿ ಇದು. ಸೊ ಆವಾಗ ನಾನು ಹೇಳ್ತಾ ಇದ್ದೆ ವಿರಾಟ್ನ ತೊಗೊಳ್ಬೇಕು, ಶ್ರೀವತ್ಸ ಗೋಸ್ವಾಮಿ ಬರ್ತಾರೆ ಅವ್ರ ಜೊತೆ, ಇಬ್ಬರನ್ನ ತೊಗೊಳ್ಳಿ ಪರವಾಗಿಲ್ಲ ಅಂತ. ಬಟ್ ನಾವು ಅಂದ್ಕೊಳ್ಳಿಲ್ಲ ವಿರಾಟ್ ಈ ಮಟ್ಟಿಗೆ ಒಂಥರ ದೈತ್ಯಾಕಾರವಾಗಿ ಬೆಳೀತಾರೆ ಅನ್ನೋದನ್ನು. ಯಾಕೆಂದರೆ ಆವಾಗ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ವಿರಾಟು. ಸೊ ಹಂಗಾಗಿ ಸಜೆಸ್ಟ್ ಮಾಡಿದಾಗ ಮಾಲ್ಯಾ ಅವ್ರು ಹೇಳಿದ್ರು ತಗೋಣಪ್ಪ ಅವಳು. ಯಾಕೆಂದರೆ ರಾಹುಲ್ ಅವಾಗ ಕ್ಯಾಪ್ಟನ್ನು. ನಾನು ರಾಹುಲು ಮತ್ತು ಮಲ್ಯ ಅವರಿದ್ದಾಗ ಹುಡುಗ ಸಖತ್ ದಮ್ಮಿದೆ, ಥರ ಜೋಶಲ್ಲಿ ಆಡ್ತಾರೆ, ನನ್ನ ಬ್ರ್ಯಾಂಡ್ ಕರೆಕ್ಟಾಗಿದೆ ಅಂತೇಳಿ ವಿರಾಟ್ನ ಪಿಕ್ ಮಾಡಿದ್ರು ಅವಾಗ. ಸೊ ಐ ಮೀನ್ ನೋಡ್ತು ಅಂತಂದರೆ ಇವಾಗ ಅವೆಲ್ಲನೂ ಕೂಡ ಫಾಂಡ್ ಮೆಮೊರೀಸ್. ಸೊ ಅದ್ರ ಬಗ್ಗೆ ಕತೆ ಹೇಳ್ತಾ ಇದ್ದೆ. ಹಾಗೆ ಕತೆ ಹೇಳ್ತಾ 1-2 ವೀಡಿಯೋಸ್ ರಿಲೀಸ್ ಮಾಡಿದಾಗ ಜನಕ್ಕೆ ಇಷ್ಟ ಆಗ್ತಾಯಿದೆ. ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ ಕನ್ನಡದಲ್ಲಿ ಕ್ರಿಕೆಟರ್ಸ್ ಮಾತಾಡೋ ಚಾನಲ್ ಇಲ್ಲವೇ ಇಲ್ಲ. ಬೇರೆಯವರೆಲ್ಲ ಮಾತಾಡ್ತಾರೆ ವಿತ್ ಡ್ಯೂ ರೆಸ್ಪೆಕ್ಟ್. ಅಂದರೆ ಕ್ರಿಕೆಟ್ ಆಡಿಲ್ದೇ ಇರೋರು ಫ್ಯಾನ್ಸು ಮಾಡ್ತಾರೆ. ಬಟ್ ಕ್ರಿಕೆಟರ್ ಕನ್ನಡದಲ್ಲಿ ಮಾತಾಡೋದಿದೆಯಲ್ಲ, ಅದು ಅರ್ಥ ಆಗಬೇಕಲ್ಲ, ಟೆಕ್ನಿಕಲ್ ಡೀಟೇಲ್ಸ್. ಇವತ್ತಿನ ದಿವಸ ನೀವು ಒಂದು ಸುಮ್ಮನೆ ಒಂದು ಬಾಲ್ ಕೊಡಿ, ನಾನು ಅದ್ರ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡ್ತೀನಿ. ನಾನು ಅಂತಲ್ಲ, ನಮ್ಮ ಪ್ಯಾನಲಲ್ಲಿರೋವಂಥ ಎಲ್ಲರೂ, ಜಾನಿ, ಶಿಷ್ಯ, ಅಖಿಲ್, ಚಿಪ್ಲಿ, GK, ಪವನ್, ಇವರೆಲ್ಲರೂ
ಪ್ಯಾಷನೇಟ್ ಕ್ರಿಕೆಟರ್ಸು. ಸೊ ಏನಾಗುತ್ತೆ ಅಂತಂದರೆ ಅವ್ರೆಲ್ಲರಿಗೂ ಒಂದು ಸಣ್ಣ ಡೀಟೇಲ್ ಹೇಳಿದ್ರೆ ಒಂದು ಅರ್ಧ ಗಂಟೆ ಮಾತಾಡ್ತಾರೆ. ನಾವು ಕಟ್ಟೆ ಮೇಲೆ ಕೂತ್ಕೊಂಡಾಗ ಮಾತಾಡ್ದಂಗೆ ಇರಬೇಕು ಅಂತ, ನಾರ್ಮಲಾಗೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಇರಬಾರ್ದು ಅಂತ. ಒಂದೊಂದ್ಸಲಿ ಜಗಳ ಆಡ್ತಾ ಇರ್ತೀವಿ, ಒಂದ್ಸಲಿ ಬಾಯಿಗೆ ಬಂದಾಗ ಅಂತ ಇರ್ತೀವಿ. ಜನಕ್ಕೆ ಅದೊಂಥರ ಹೆಂಗೆ ತೊಗೋತಾರೆ ಅನ್ನೋದ್ರ ಮೇಲೆ ಹೋಗಿರೋದು ಅದು. ಜನ ಆ್ಯಕ್ಚುಲಿ ಸಖತ್ತಾಗಿ ರಿಸೀವ್ ಮಾಡಿದ್ದಾರೆ. ಆ್ಯಂಡ್ ನಮಗೂ ಕ್ರಿಕೆಟ್ ಮಾತಾಡೋದಕ್ಕೆ ಖುಷಿ ಅಲ್ಲ. ಯಾರೋ ಒಂದು ಮ್ಯಾಚ್ ಆದಮೇಲೆ ಏನು ಡಿಸ್ಕಷನ್ ನಡೆಯುತ್ತೆ ಅಂತಂದಾಗ ಕಾಫಿ ಮೇಲೆ ಮಾತಾಡ್ತಾರಲ್ಲ, ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ, ಹಾಗೆ ಮಾತಾಡ್ತಾ ಇರ್ತೀವಿ. ಮೋರ್ ಓವರ್ ಕನ್ನಡ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ಮಾತಾಡ್ತೀವಿ. ಹಿಂತಿರುಗಿ ನೋಡಿದಾಗ ಆರ್ ಯು ಸ್ಯಾಟಿಸ್ಫೈಡ್? ಸಮಾಧಾನ ಇದೆ, ನೋ ಡೌಟ್. ಅಂದರೆ ಟ್ರೀಟಿ ಮಾಡಿಬಿಟ್ಟಿದ್ದೀನಿ ಡೆಸ್ಟಿನಿ ಜೊತೆ, ಅಂದರೆ ಅಗ್ರಿಮೆಂಟ್ ಮಾಡಿದ್ದೀನಿ, ದೇವ್ರು ಇಷ್ಟೇ ಚೆನ್ನಾಗಿ ಇಟ್ಟಿಯಾನೆ ನಮಗೆ ಅಂತ. ಒನ್ ಆಫ್ ದ ಫ್ಯೂ ಲಕ್ಕಿ ಒನ್ಸ್ ಅಂತ ಅನಿಸುತ್ತೆ ನನಗೇನೆ. ಸೊ ಇಂಡಿಯಾಗೆ ಆಡ್ದಾಗ ನಂಬರ್ ನಂದು 194 ಏನೋ ODIನಲ್ಲಿ, 224 ಟೆಸ್ಟ್ ಮ್ಯಾಚ್ದು, ವೆರಿ ಫ್ಯೂ ಬೆರಳಿಕೆ ಅಷ್ಟೇ ಆಡಿರೋದು ಅಂತ. ಸೊ ಏನೋ ದೇವ್ರದೇ ಖುಷಿಯಾಗಿ ಆಡ್ಕೊಂಡಿದ್ವಿ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು, ಬಟ್ ಎಲ್ಲೂ ಎಫರ್ಟ್ ಕಡಿಮೆ ಆಗಿರಲಿಲ್ಲ, ಇಂಟೆನ್ಸಿಟಿ ಕಡಿಮೆ ಆಗಿಲ್ಲ. ಅದೊಂದೇ ನಂಗೆ ಸಮಾಧಾನ. ಯಾವತ್ತೂ ಲ್ಯಾಗಿಂಗ್ ಇರಲಿಲ್ಲ. ಬೇಕಾಬಿಟ್ಟು ಆಡಿದವರೆಲ್ಲ ಕ್ರಿಕೆಟ್ನ ಟಫಾಗಿ ಆಡಿದ್ವಿ. ಯಾವುದೇ ಕೆರಿಯರ್ ತೊಗೊಂಡ್ರು ಟಫ್ ಆಗಿದ್ವಿ. ಏನೇ ಮಜಾ ಮಾಡಿದ್ರು ಕೂಡ ವೃತ್ತಿಗೆ ಮರ್ಯಾದೆ ಅಂತೂ ಕೊಟ್ಟಿದ್ದೀವಿ, ಅದು ಸಮಾಧಾನ ಇದೆ. ಆ್ಯಂಡ್ ಏನು ಜನ ಇಷ್ಟಪಡ್ತಾರೆ ಅದನ್ನು ದೇವ್ರು ನನಗೆ ಕೊಟ್ಟಿಯಾನೆ. ಇವತ್ತಿನ ದಿವಸ ನಾನು ರೋಡಲ್ಲಿ ನಡ್ಕೊಂಡೋದ್ರೆ ಕ್ರಿಕೆಟರ್ ಅಂತ ಗುರುತಿಸ್ತಾರೆ ಜನ, ಕಾಮೆಂಟೇಟರ್ ಅಂತ ಗುರುತಿಸ್ತಾರೆ, ಕನ್ನಡದಲ್ಲಿ ಕಾಮೆಂಟ್ರಿ ಮಾಡ್ತೀವಿ ಅಂತ. ನೇಮ್, ಫೇಮ್, ನಮ್ಮ ಏನಂತಾರೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟಿದೆ. ತೃಪ್ತಿ ಇದೆ, ನೆಮ್ಮದಿ ಇದೆ, ಸಂತೋಷ. ಇವತ್ತಿಗೂ ಕ್ರಿಕೆಟ್ನ ಎಂಜಾಯ್ ಮಾಡ್ತಿದ್ದೆ 100%. ನೀವು ಈ ಕ್ರಿಕೆಟ್ ಎತ್ಬಿಡಿ ಅರ್ಧ ಆಯಾಸ ಆಯ್ತು ನಮ್ಮದು ಅಂತಾರೆ. ಕ್ರಿಕೆಟ್ ಬಿಟ್ಟು ಇನ್ನೇನು ಇಲ್ಲವೇ ಇಲ್ಲ ಅಂತ ಅನ್ಸುತ್ತೆ. ನಿದ್ದೆ ಕಣ್ಣಲ್ಲೂ ಅದೇನೆ. ಸೊ ಹಾಗಾಗಿ ಈ ಗೇಮಲ್ಲಿ ನಾನು ಕ್ರಿಕೆಟಲ್ಲಿ ಚೂಸ್ ಮಾಡಿದ್ದೀವಲ್ಲ, ಐ ಥಿಂಕ್ ಡೆಸ್ಟಿನಿ ಕರ್ಕೊಂಬಂದು ಅಂತ ಅನ್ಸುತ್ತೆ ನನಗೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮಗೆ ನೀವು ಟೈಮ್ ಕೊಟ್ಟಿದ್ದಕ್ಕೆ. ಹೀಗೆ ಸುದೀರ್ಘವಾಗಿ ನಿಮ್ಮ ಕ್ರಿಕೆಟ್ ಕಾಮೆಂಟ್ರಿಯನ್ನು ನಾವು ಕೇಳ್ತಾ ಇರೋ ರೀತಿ ಆಗಲಿ, ನೀವು ಕೂಡ ಕ್ರಿಕೆಟನ್ನು ಹೀಗೆ ಎಂಜಾಯ್ ಮಾಡ್ತಾನೆ ಇರಿ. ಒಳ್ಳೆಯದಾಗಲಿ ಸರ್, ಮತ್ತೆ ಸಿಗೋಣ. ಭಾಳ ಸಂತೋಷ. ನಿಮಗೂ ನಿಮ್ಮ ಫ್ಯಾನ್ಸ್ಗೂ ಫಾಲೋವರ್ಸ್ಗೆಲ್ಲನೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಹೆಂಗಿದ್ರು ಹಿಂಗೆ ನಿಮ್ಮದು ಫ್ಯಾನ್ ಫಾಲೋಯಿಂಗ್ ಬೆಳೀತಾ ಇರಲಿ, ಕನ್ನಡ ಚಾನೆಲ್ಗಳು ಬೆಳಿಬೇಕು ಅಂತೀವಿ ನಾವು. ಸೊ ನಿಮ್ಮಲ್ಲಿ ಬರೋವಂಥ ಕಾಂಟೆಂಟ್ ಭಾಳ ಮಸ್ತಾಗಿದೆ. ಹೋಪ್ಫುಲಿ ನಿಮ್ಮ ಫಾಲೋವರ್ಸು ನಮ್ಮ DRSದು ಚಾನೆಲ್ ನೋಡ್ತಾರೆ ಅಂತ ಅನ್ಕೊಂಡಿನಿ. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಇದು ಸರ್ ಚಾನಲ್. ಇದು ತುಂಬ ಜನ ನೋಡಿರ್ತೀರಿ. ಒಂದು ವೇಳೆ ಯಾರಾದ್ರು ನೋಡದೇ ಇರೋರು ಇದ್ದರೆ ದಯವಿಟ್ಟು ಈ ಚಾನಲ್ನ ಚೆಕ್ ಮಾಡಿ. ಡ್ರೆಸ್ಸಿಂಗ್ ರೂಮ್ ಶೋ ಭಾಳ ಸಂತೋಷ. ನೀವು ಹಂಗೆ ಬೆಳೀತಾ ಇರಿ ಅಂತ ಕೇಳ್ಕೊತೀವಿ. ಇಲ್ಲಿ ಕರೆಸಿದ್ದೀರಾ, ಮಾತಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ಅಷ್ಟೇ ಸಂತೋಷ ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸರಿ, ಅಮೃತೋನಿ ಕಡೆಯಿಂದ ಗಿಫ್ಟ್ ಅಂತಾರೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ 2 ಆಫ್ ಮೈ ಫೇವ್ರೆಟ್ ಜೆಂಟಲ್ಮೆನ್ಗಳಿದ್ದಾರೆ. ಒಂದು ಶಿವಣ್ಣ, ಇನ್ನೊಂದು ಸೂರ್ಯಕುಮಾರ್ ಯಾದವ್. ಸೀರಿಯಸ್ಲಿ ಭಾಳ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.